In the last class, we discussed about chromosomal theory of inheritance given by Thomas and Morgan, worked with the fruit flies called as Drosophila melanogaster to prove the chromosomal theory of inheritance. ಸೊ ಇಲ್ಲಿ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಕೂಡ ವರ್ಕ್ ಮಾಡಿದ್ದಾನೆ ದ ಟಿ ಎಚ್ ಮಾರ್ಗನ್. ಡ್ರಾಸೋಫಿಲಾ ಎದಕ್ಕೆ ಸೆಲೆಕ್ಟ್ ಮಾಡಿದ್ದಾನೆ, ವೈ ದ ಡ್ರಾಸೋಫಿಲಾ ಇಸ್ ಸೆಲೆಕ್ಟೆಡ್, ದ ರೀಸನ್ಸ್ ಫಾರ್ ಸೆಲೆಕ್ಟಿಂಗ್ ಡ್ರಾಸೋಫಿಲಾ ವಿ ಆರ್ ಸ್ಟಡಿಡ್ ಇನ್ ದ ಲಾಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್. ಆ್ಯಂಡ್ ಡ್ರಾಸೋಫಿಲಾದಲ್ಲಿ 4 ಪೇರ್ಸ್ ಆಫ್ ಕ್ರೋಮೋಸೋಮ್ ಮಾತ್ರ ಇರ್ತದೆ. ಸೊ 3 ಪೇರ್ಸ್ ಅಟೋಸೋಮ್ಸ್, 1 ಪೇರ್ ಅಲೋಸೋಮ್ಸ್ ಮೇಲ್ಸಲ್ಲಿ XY ಇರ್ತದೆ, ಫೀಮೇಲ್ಸಲ್ಲಿ XX ಇರ್ತದೆ ಸ್ಟೂಡೆಂಟ್ಸ್. ಸೊ ಬೈ ಯೂಸಿಂಗ್ ದಿಸ್ ಕ್ರಾಸಿಂಗ್ ಇನ್ ದ ಡ್ರಾಸೋಫಿಲಾ ಮೆಲನೋಗಾಸ್ಟ್ರಾ ಈ ಎಸ್ಟಾಬ್ಲಿಷ್ಡ್ ಅಂದರೆ ಮಾರ್ಗನ್ ಎಸ್ಟಾಬ್ಲಿಷ್ಡ್ ದ ಕಾನ್ಸೆಪ್ಟ್ ಆಫ್ ಲಿಂಕೇಜ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ರಿಕಾಂಬಿನೇಷನ್. ಲಿಂಕ್ಡ್ ಜೀನ್ಸ್ ಅಂದರೆ ಫಿಸಿಕಲಿ ಒಂದಕ್ಕೊಂದು ಕ್ಲೋಸ್ ಇರ್ತವೆ. ಕ್ಲೋಸ್ ಇರ್ತಕ್ಕಂಥ ಜೀನ್ಸು ಸೇಮ್ ಕ್ಯಾರೆಕ್ಟರ್ನೇ ಕೊಡ್ತಾವೆ ಕ್ರಾಸಿಂಗ್ ಆದ ನಂತರ, ಅದಕ್ಕೆ ನಾವು ಪೇರೆಂಟಲ್ ಟೈಪ್ಸ್ ಅಂತೀವಿ. ಸೊ ಕ್ಲೋಸ್, ಇಫ್ ದ ಜೀನ್ಸ್ ವಿಚ್ ಆರ್ ಕ್ಲೋಸ್ ಆನ್ ದ ಕ್ರೋಮೋಸೋಮ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಪೇರೆಂಟಲ್ ಟೈಪ್ಸ್ ಆಫ್ ದಿ ಆಫ್ ಸ್ಪ್ರಿಂಗ್ಸ್ ಓನ್ಲಿ. ಒಂದು ವೇಳೆ ಒಂದಕ್ಕೊಂದು ಜೀನ್ ಸಪರೇಟ್ ಇದ್ವು, ಭಾಳಷ್ಟು ಫಿಸಿಕಲ್ ಡಿಸ್ಟೆನ್ಸ್ ಇತ್ತು ಕ್ರೋಮೋಸೋಮ್ ಮೇಲ್ಗಡೆ ಅಂದಾಗ, ದೆನ್ ದೇ ವಿಲ್ ಅಂಡರ್ಗೋ ರೀಕಾಂಬಿನೇಷನ್ ಅಥವಾ ಕ್ರಾಸ್ ಓವರ್ ಆಗ್ತದೆ. ಕ್ರಾಸಿಂಗ್ ಓವರ್ ಅಥವಾ ರೀಕಾಂಬಿನೇಷನ್ ಆಗೋದ್ರಿಂದ ಅರೇಂಜ್ಮೆಂಟ್ ಆಫ್ ದ ಜೀನ್ಸ್ ಚೇಂಜ್ ಆಗ್ತದೆ. ಅರೇಂಜ್ಮೆಂಟ್ ಆಫ್ ದ ಜೀನ್ಸ್ ಚೇಂಜ್ ಆದಾಗ ಆ ಆರ್ಗ್ಯಾನಿಸಮ್ದು ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗ್ತದೆ. ಆವಾಗ ನಾವು ಅದಕ್ಕೆ ರೀಕಾಂಬಿನೆಂಟ್ಸ್ ಅಂತೀವಿ. ಸೊ ಪರ್ಸೆಂಟೇಜ್ ಆಫ್ ಕ್ರಾಸ್ ಲೈಕ್ ಪೇರೆಂಟಲ್ ಟೈಪ್ಸು ಮತ್ತು ಪರ್ಸೆಂಟೇಜ್ ಆಫ್ ರಿಕಾಂಬಿನೆಂಟ್ಸ್ನ ನಾವು ಕಂಪೇರ್ ಮಾಡಿದಾಗ ಜೀನ್ controlling the eye color and body color, that is yellow body and red eye physically close adave ಅಂದರೆ ಲಿಂಕ್ಡ್ ಜೀನ್ಸ್ ಅದಾವ, ಅದಕ್ಕೆ ಮೋರ್ ಪೇರೆಂಟಲ್ ಬಂತು, ಲೆಸ್ ರಿಕಾಂಬಿನೆಂಟ್ಸ್ ಬಂತು. ಇನ್ನೊಂದು ಕಡೆ ನಾವು ಇದು ವಾಟ್ ವಿ ಕಾಲ್ಟ್ ಆಸ್ ಐ ಕಲರ್ ಮತ್ತು ವಿಂಗ್ ಸೈಜ್ನ ಕ್ರಾಸ್ ಮಾಡಿದಾಗ ಜೀನ್ ಕಂಟ್ರೋಲಿಂಗ್ ದ ಐ ಕಲರ್ W+ ಆ್ಯಂಡ್ ಜೀನ್ ಕಂಟ್ರೋಲಿಂಗ್ ದ ವಿಂಗ್ ಸೈಜ್ M+, ಈ ಕ್ಯಾರೆಕ್ಟರ್ಗಳು ಏನದವಲ್ಲ, ಎರಡೂ ಜೀನ್ಸು ಕ್ರೋಮೋಸೋಮ್ ಮೇಲ್ಗಡೆ ಸಪ್ರೇಟ್ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅದಾವೆ. ದರ್ ಇಸ್ ಅ ಮೋರ್ ಡಿಸ್ಟೆನ್ಸ್ ಬಿಟ್ವೀನ್ ದ W ಆ್ಯಂಡ್ M ವೆನ್ ಇಟ್ ಇಸ್ ಕಂಪೇರ್ಡ್ ಟು Y ಆ್ಯಂಡ್ W. ಅದಕ್ಕೆ ಕ್ರಾಸ್ ಬಿದಲ್ಲಿ ನಮಗೆ ಜಾಸ್ತಿ ರಿಕಾಂಬಿನೆಂಟ್ ಸಿಗ್ತವೆ. ದಿಸ್ ಈಸ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ದ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ಜೀನ್ಸ್ ವಿಚ್ ಆರ್ ಫಿಸಿಕಲಿ ಲಿಂಕ್ಡ್ ವಿಲ್ ಪ್ರೊಡ್ಯೂಸಸ್ ಮೋರ್ ಪೇರೆಂಟಲ್ ಟೈಪ್. ಇಫ್ ದ ಟೂ ಜೀನ್ಸ್ ವಿಚ್ ಆರ್ ಫಿಸಿಕಲಿ ನಾಟ್ ಲಿಂಕ್ಡ್ ದೆನ್ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮೋರ್ ರಿಕಾಂಬಿನೆಂಟ್ಸ್. ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ವೆರ್ ವಿ ಲರ್ನ್ ಈಸ್ ಮೆಂಡಲಿಂದ ಈ ಥರದ ರಿಸಲ್ಟ್ಸ್ ಬಂದಿಲ್ಲ. ಮೆಂಡಲ್ ರೇಷಿಯೋ ಕೊಡೋದಿಲ್ಲ. ದಿಸ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ 9:3:3:1 ರೇಷಿಯೋ ಫಾರ್ ದ ಡೈಹೈಬ್ರಿಡ್ ಕ್ರಾಸ್. ಎದಕ್ಕೆ ರೇಷಿಯೋ ಬರೋದಿಲ್ಲ ಅಂದರೆ ಇಲ್ಲಿ ಲಿಂಕ್ಡ್ ಜೀನ್ಸ್ ಅದಾವ. ಮೆಂಡಲ್ ಕ್ರಾಸ್ ಮಾಡಿರ್ತಕ್ಕಂಥ ಪ್ಲಾಂಟಲ್ಲಿ ಲಿಂಕ್ಡ್ ಜೀನ್ಸ್ ಕ್ಯಾರೆಕ್ಟರ್ ಸ್ಟಡಿ ಮಾಡಿದ್ದಿಲ್ಲ. ವೆನ್ ಈ ಡಿಂಟ್ ಕೇಮ್ ಅಕ್ರಾಸ್ ದ ಲಿಂಕೇಜ್, ಅದಕ್ಕೆ ಅವನಿಗೆ ರಿಪೀಟೆಡ್ಲಿ 9:3:3:1 ಕ್ರಾಸೇ ಬರ್ತಿತ್ತು ರೇಷಿಯೋ. ಲಿಂಕೇಜ್ನ ಎಸ್ಟಾಬ್ಲಿಷ್ ಮಾಡಿರೋದು ಟಿ.ಎಚ್. ಮಾರ್ಗನ್. ಇದು ಒಂದು ಕಾನ್ಸೆಪ್ಟ್ ಗೊತ್ತಾಗ್ತದೆ ಇದರಲ್ಲಿ, ಲಿಂಕೇಜ್ ರೀಕಾಂಬಿನೇಷನ್. ಎರಡನೇದಂದರೆ ನಾವು ಹಿಯರ್ ವಿ ಕ್ಯಾನ್ ಯೂಸ್ ದ ಪರ್ಸಂಟೇಜ್ ಆಫ್ ರೀಕಾಂಬಿನೆಂಟ್ಸ್ ಎಷ್ಟು ಫಾರ್ಮ್ ಆಗಿದೆ ಅದ್ರ ಬೇಸಿಸ್ ಮೇಲೆ ನಾವು ಜೀನ್ಸ್ದು ಲೋಕಸ್ ಅಂತೀವಿ. ವಾಟ್ ಈಸ್ ಲೋಕೈ ಅಂದರೆ ಇಟ್ ಈಸ್ ಅ ಪೊಸಿಷನ್ ಆಫ್ ಜೀನ್ ಆನ್ ಕ್ರೋಮೋಸೋಮ್. ಅಂದರೆ ಆ ಜೀನು ಕ್ರೋಮೋಸೋಮ್ ಮೇಲ್ಗಡೆ ಎಲ್ಲಿದೆ ಅಂತ ಎಸ್ಟಾಬ್ಲಿಷ್ ಮಾಡೋದನ್ನು ನಾವು ಜೀನ್ ಮ್ಯಾಪಿಂಗ್ ಟೆಕ್ನಿಕ್ ಕೂಡ ಅಂತೀವಿ. ಆಲ್ಫರ್ಡ್ ಸ್ಟುಟರ್ವೆಂಟ್ ಈಸ್ ಅ ಸೈಂಟಿಸ್ಟ್ ವೇರ್ ಈ ಎಸ್ಟಾಬ್ಲಿಷ್ಡ್ ಜೀನ್ ಮ್ಯಾಪಿಂಗ್ ಟೆಕ್ನಿಕ್ ಆ್ಯಂಡ್ ದ ಪೊಸಿಷನ್ ಆಫ್ ಜೀನ್ ಆನ್ ದ ಕ್ರೋಮೋಸೋಮ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಜೀನ್ಸ್ ವಿ ಕ್ಯಾನ್ ಐಡೆಂಟಿಫೈ ಬೈ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ಆಫ್ ದ ಲಿಂಕೇಜ್ ಆ್ಯಂಡ್ ರಿಕಾಂಬಿನೇಷನ್ ಗಿವನ್ ಬೈ ದಿ ಟಿ.ಎಚ್. ಮಾರ್ಗನ್ ಸ್ಟೂಡೆಂಟ್ಸ್. ಇಸ್ ದಟ್ ಕ್ಲಿಯರ್? ಸೊ ಇಲ್ಲಿ ಆಲ್ಫರ್ಡ್ ಸ್ಟುಟರ್ವೆಂಟು ಪರ್ಸೆಂಟೇಜ್ ಆಫ್ ರಿಕಾಂಬಿನೆಂಟ್ಸ್ ಎಷ್ಟು ಬರ್ತಾವ ಅದರ ಬೇಸಸ್ ಮೇಲೆ ಈ ಎಸ್ಟಾಬ್ಲಿಷ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಜೀನ್ಸ್. ಒಂದು ವೇಳೆ 1% ರಿಕಾಂಬಿನೆಂಟ್ ಬಂದರೆ ಎರಡು ಜೀನ್ಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟಿರ್ತದೆ? 1 ಸೆಂಟಿಮಾರ್ಗನ್ ಅಂತೀವಿ ನಾವು. ಯೂನಿಟ್ ಫಾರ್ ಮೆಜರಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ಜೀನ್ ಈಸ್ ಸೆಂಟಿಮಾರ್ಗನ್. ಸೊ ಒಂದು ವೇಳೆ 10 ರಿಕಾಂಬಿನೆಂಟ್ ಪರ್ಸೆಂಟೇಜ್ ಬಂತಂದರೆ ನಾವು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಜೀನ್ ಈಸ್ 10 centimorgan, what we call students. So this is what about linkage and recombination, and it is given by the T.H. Morgan. Chromosomal mapping technique is given by Alfred Stuttervent, what we have discussed in the last class. ಇದೇ ಟೆಕ್ನಿಕ್ ಯೂಸ್ ಮಾಡಿಕೊಂಡೆ ಜೆನೆಟಿಕ್ ಮ್ಯಾಪ್ಸ್ ಆರ್ ಎಸ್ಟಾಬ್ಲಿಷ್ಡ್. ಈವನ್ ಹ್ಯೂಮನ್ ಜಿನೋಮ್ ಪ್ರೊಜೆಕ್ಟಲ್ಲೂ ಕೂಡ
ದಿಸ್ ಟೆಕ್ನಿಕ್ ಹ್ಯಾಸ್ ಬಿನ್ ಯೂಸ್ಡ್ ಸ್ಟೂಡೆಂಟ್ಸ್. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನೀವು ನೆಕ್ಸ್ಟ್ ಕ್ಲಾಸ್ ಅಂದರೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟ್ರಲ್ಲಿ ಓದ್ಕೋತೀರಿ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂದರೆ ಕಂಪ್ಲೀಟ್ ಹ್ಯೂಮನ್ ಬಾಡಿಯಲ್ಲಿರ್ತಕ್ಕಂಥ ಅರೌಂಡ್ 3 ಬಿಲಿಯನ್ ನ್ಯೂಕ್ಲಿಯೋಟೈಡ್ಸ್ ಆರ್ ಸೀಕ್ವೆನ್ಸ್ಡ್ ಸ್ಟೂಡೆಂಟ್ಸ್. ಅದಕ್ಕೆ ನಾವು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತೀವಿ. So this is what about linkage and recombination, and the next concept what we're going to discuss is sex determination. So sex determination ಅಲ್ಲಿ neat questions you can expect students. ಸೆಕ್ಸ್ ಡಿಟರ್ಮಿನೇಷನ್ ಅಂದಾಗ ನಮ್ಮ ಬಾಡಿಯಲ್ಲಿ ಬೇಸಿಕಲಿ ಫಾರ್ ಎಕ್ಸಾಂಪಲ್ ವಿ ಆರ್ ಹ್ಯಾವಿಂಗ್ 23 ಪೇರ್ಸ್ ಕ್ರೋಮೋಸೋಮ್ಸ್ ಅದಾವೆ. ಸೊ ಅಥವಾ 46 ಕ್ರೋಮೋಸೋಮ್ಸ್ ಅದಾವೆ. ಅದರೊಳಗೆ 44 ಕ್ರೋಮೋಸೋಮ್ಸ್ ಅಂದರೆ 22 ಪೇರ್ಸ್ಗೆ ನಾವು ಆಟೋಸೋಮ್ಸ್ ಅಂತೀವಿ, ಒಂದು ಪೇರ್ಗೆ ನಾವು ಅಲೋಸೋಮ್ ಅಂತೀವಿ ಸ್ಟೂಡೆಂಟ್ಸ್. ಆಟೋಸೋಮ್ಸ್ ಅಂದರೆ ನಮ್ಮ ಬಾಡಿಯ ಸೊಮ್ಯಾಟಿಕ್ ಕ್ಯಾರೆಕ್ಟರ್ ಅಂದರೆ ಹೈಟು, ಕಲರ್ ಆಫ್ ದ ಏರ್ಸ್, ಕಲರ್ ಆಫ್ ದ ಐ, ಲೆನ್ಸ್, ದೆನ್ ದಿ ಐಬ್ರೋಸ್, ವಾಟ್ ಆಲ್ ದ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ವಿ ಆರ್ ಹ್ಯಾವಿಂಗ್, ಆಲ್ ದೋಸ್ ಕ್ಯಾರೆಕ್ಟರ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಆಟೋಸೋಮ್ಸ್ ಅಂತೀವಿ ಸ್ಟೂಡೆಂಟ್ಸ್. Whereas 6 characters are controlled by the 2 chromosome, that is X chromosome and Y chromosome idre it is male, X chromosome idre female. So the chromosomes that are involved in sex determination are called as sex chromosomes. They include X and Y chromosomes. Autosomes are the chromosomes other than sex chromosomes. The number of autosome is same in males and females. Number of autosomes in the male and female, nam kade 44 male, 44 female they have. Whereas male as XY, whereas female as XX chromosomes. Female alli XX irtade, male alli XY sex chromosome irtave. Andre allosomes are different in male and female. Y chromosome idre male, ಎರಡು X chromosome idre female, what we call it as students. So on that basis autosomes ಅಂದರೆ ಸೊಮ್ಯಾಟಿಕ್ ಕ್ಯಾರೆಕ್ಟರ್, ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತಾವ. ಸೆಕ್ಸ್ ಕ್ರೋಮೋಸೋಮ್ಸ್ ಅಥವಾ ಅಲೋಸೋಮ್ಸ್ ಅಂದರೆ ಗೆಮ್ಯಾಟಿಕ್ ಅಥವಾ ಸೆಕ್ಸ್ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತವೆ ಸ್ಟೂಡೆಂಟ್ಸ್. ರೈಟ್ ನೌ Henking is the scientist where he established the first time about the importance of sex chromosomes. Henking studied spermatogenesis in insects. Insects ಒಳಗೆ spermatogenesis study ಮಾಡ್ದ. Spermatogenesis ಅಂದರೆ you know that the process of formation of sperm cells in insect. What he observed is 50% of the sperm received the nuclear structure after spermatogenesis and other 50% of the sperm did not receive it. ಇಲ್ಲಿ ಏನಾಗ್ತದೆ, ಫೀಮೇಲಲ್ಲಿ ಎಕ್ಸ್ ಕ್ರೋಮೋಸೋಮ್ ಇದ್ದರೆ ವಾಟ್ ವಿ ಹ್ಯಾವ್ ಇಯರ್ ಸ್ಪರ್ಮಲ್ಲಿ 50% ಮಾತ್ರ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಬರ್ತದೆ. ಇನ್ನೂ 50%ಅಲ್ಲಿ ಆ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಬರಲ್ಲ. ಯಾವ ನ್ಯೂಕ್ಲಿಯರ್ ಸ್ಟ್ರಕ್ಚರ್ 50%ಅಲ್ಲಿ ಬಂದಿತ್ತು, ಇನ್ನೂ 50%ಅಲ್ಲಿ ಬಂದಿದ್ದಿಲ್ಲ, ಅದಕ್ಕೆ ಹೆನ್ಕಿಂಗ್ ಕಾಲ್ಡ್ ದಿಸ್ ಸ್ಟ್ರಕ್ಚರ್ ಆಸ್ ದ ಎಕ್ಸ್ ಬಾಡಿ. ನೌ ಇಟ್ ಈಸ್ ಕಾಲ್ಡ್ ಎಕ್ಸ್ ಕ್ರೋಮೋಸೋಮ್. ಇವಾಗ ನಾವೇನಂತೀವಿ ಎಕ್ಸ್ ಕ್ರೋಮೋಸೋಮ್ಸ್ ಅಂತೀವಿ. ಮೇಲಲ್ಲೂ ಕೂಡ ಏನು ಮಾಡ್ತಾನೆ, ಮೇಲ್ ವಿಲ್ ಪ್ರೊಡ್ಯೂಸಸ್ ದ ಸೆಮನ್ ಕಂಟೈನಿಂಗ್ ಸ್ಪರ್ಮ್ ಸೆಲ್ಸ್. ಆ ಸ್ಪರ್ಮ್ಸ್ ಒಳಗೆ 50% ಆಫ್ ಸ್ಪರ್ಮ್ ಸೆಲ್ಸಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರ್ತದೆ, 50% ಆಫ್ ಸ್ಪರ್ಮ್ ಸೆಲ್ಸಲ್ಲಿ ವೈ ಕ್ರೋಮೋಸೋಮ್ ಇರ್ತದೆ. ಯಾವ 50% ಆಫ್ ಸ್ಪರ್ಮಲ್ಲಿ ಎಕ್ಸ್ ಕ್ರೋಮೋಸೋಮ್ ಕಂಡಿತ್ತು ಅದಕ್ಕೆ ಎಕ್ಸ್ ಬಾಡಿ ಅಂದವ. ಇನ್ನು 50% ಅಲ್ಲಿ ಆ ಎಕ್ಸ್ ಬಾಡಿ ಆಬ್ಸೆಂಟ್ ಇರ್ತದೆ ಬಿಕಾಸ್ ದೇ ಹ್ಯಾವ್ ಅ ವೈ ಕ್ರೋಮೋಸೋಮ್. ಇನ್ ಹ್ಯೂಮನ್ಸ್ ಇಫ್ ವಿ ಕಂಪೇರ್ ವಿ ಕಾಲ್ಡ್ ಆಸ್ ಎಕ್ಸ್ ಬಾಡಿ ಇಸ್ ಆಬ್ಸೆಂಟ್. ಸೊ ಲೇಟರ್ ಫರ್ದರ್ ಸ್ಟಡೀಸ್ ಮೆಕ್ಯಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಹೋಗೋದಕ್ಕಿಂತ ಮುಂಚೆ, ಸೊ ಈ ಇನಿಷಿಯಲ್ ಏನು ಐಡೆಂಟಿಫೈ ಮಾಡಿದ ಹೆನ್ಕಿಂಗ್ದು ಎಕ್ಸ್ ಬಾಡಿನೇ ನಾವು ಇವಾಗ ಎಕ್ಸ್ ಕ್ರೋಮೋಸೋಮ್ ಅಂತೀವಿ. ರೈಟ್, ಈ ಇನಿಷಿಯಲಿ ಐಡೆಂಟಿಫೈ ಮಾಡಿರೋ ಎಕ್ಸ್ ಬಾಡಿ ಅಥವಾ ಎಕ್ಸ್ ಕ್ರೋಮೋಸೋಮಿಂದ ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತೀವಿ ಸ್ಟೂಡೆಂಟ್ಸ್. ಸೆಕ್ಸ್ ಡಿಟರ್ಮಿನೇಷನ್ ಏನದಲ್ಲ ಬೇಸಿಕಲಿ ಹೋಮೋಝೈಗಸ್ ಆ್ಯಂಡ್ ಎಟಿರೋಝೈಗಸ್ ಅಂತೀವಿ ನಾವು. ಹೋಮೋಝೈಗಸ್ ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಫೀಮೇಲ್, ಎರಡೂ ಸೆಕ್ಸ್ ಕ್ರೋಮೋಸೋಮ್ಸ್ ಎಕ್ಸೇ ಇರ್ತಾವೆ. ಹೋಮೋ ಅಂದರೆ ಸೇಮ್ ಎಕ್ಸ್ ಕ್ರೋಮೋಸೋಮನ್ನು ಹೋಮೋಝೈಗಸಿಟಿ ಅಂತೀವಿ. ಹೆಟಿರೋಝೈಗಸಿಟಿ ಅಂದರೆ ಎರಡು ಸೆಕ್ಸ್ ಕ್ರೋಮೋಸೋಮ್ಸ್ ಬೇರೆ ಬೇರೆ ಇರ್ತಾವೆ. ಒಂದರಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಮೇಲಲ್ಲಿ ತೊಗೊಂಡ್ರೆ ವಿ ಕಾಲ್ ಇಟ್ ಆಸ್ ಹೆಟಿರೋಝೈಗಸ್. ಸೊ ಮೆಕ್ಯಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಏನದೆ, 3 ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಪಾಸಿಬಿಲಿಟಿ ಅದ. ಒಂದು XX XO ಟೈಪ್ ಅಂದರೆ ಫೀಮೇಲಲ್ಲಿ XX ಇದ್ದರೆ ಮೇಲಲ್ಲಿ
ಎಕ್ಸ್ ಮಾತ್ರ ಇರ್ತದೆ, ಒಂದು ಓ ಆಬ್ಸೆಂಟ್ ಇರ್ತದೆ. ದಟ್ ಈಸ್ ವಾಟ್ ಇಟ್ ಈಸ್ ಆಬ್ಸೆಂಟ್. ಇಲ್ಲಿ 50% ಏನು ಕಿಂಗ್ ಹೇಳ್ತಾನೆ, 50%ಅಲ್ಲಿ ಎಕ್ಸ್ ಬಾಡಿ ಇರೋದಿಲ್ಲ ಅಂತ ಹೇಳೋದು ಇನ್ಸೆಕ್ಟ್ ಒಳಗೆ ಓದಿದ ನಾವು. ಇನ್ಸೆಕ್ಟ್ ಒಳಗೆ ಈ ಥರದ ಸೆಕ್ಸ್ ಡಿಟರ್ಮಿನೇಷನ್ ಇರ್ತದೆ. ಎಕ್ಸ್ ಓ ಅಂದರೆ ಝೀರೋ ನಥಿಂಗ್ ಬಟ್ ನೋ ಎನಿ ಎಕ್ಸ್ಟ್ರಾ ಸೆಕ್ಸ್ ಕ್ರೋಮೋಸೋಮ್, ಒಂದೇ ಸೆಕ್ಸ್ ಕ್ರೋಮೋಸೋಮ್ ಇರ್ತದೆ. ಎಕ್ಸ್ ಓ ಇದ್ದರೆ ಮೇಲ್ ಇರ್ತದೆ, ಎಕ್ಸ್ ಇದ್ದರೆ ಫಿಮೇಲ್. ಇನ್ನು ನಾವು ಡ್ರಾಸೋಫಿಲಾ ಮತ್ತು ಹ್ಯೂಮನ್ಸಲ್ಲಿ ಯಾವ ಥರದ ಎಕ್ಸ್ ಮತ್ತು ಎಕ್ಸ್ ಅಂದರೆ ಫೀಮೇಲ್, XY ಅಂದರೆ ಮೇಲ್. ಬಟ್ ಬರ್ಡ್ಸಲ್ಲಿ ಇನ್ ಚಿಕನ್ಸ್, ದಟ್ ಈಸ್ ಬರ್ಡ್ಸ್, ಇಟ್ ಈಸ್ ಡಿಫ್ರೆಂಟ್ ಸ್ಟೂಡೆಂಟ್ಸ್. ಮೇಲು ಜಡ್ ಇರ್ತದ, ಅಂದರೆ ಮೇಲ್ ಈಸ್ ಓಮೋಝೈಗಸ್, ಫೀಮೇಲ್ ಈಸ್ ಎಟಿರೋಝೈಗಸ್. ZW ಇದ್ದರೆ ಫೀಮೇಲ್, ಜಡ್ ಇದ್ದರೆ ಮೇಲ್. ಸೊ ಒಂದು ಕ್ರೋಮೋಸೋಮ್ ಕಮ್ಮಿದ್ದಾಗೂ ಎಟಿರೋಝೈಗಸಿಟಿ ಬರ್ತದೆ, ಇಲ್ಲಿ ಮೇಲ್ ಎಟಿರೋಝೈಗಸಿಟಿ ಅಂತೀವಿ. XY ಟೈಪ್ ಇದ್ದಾಗೂ ಕೂಡ ಎಟಿರೋಝೈಗಸಿಟಿ ಬರುತ್ತೆ, ಇದಕ್ಕೆ ಮೇಲ್ ಎಟಿರೋಝೈಗಸಿಟಿ ಅಂತೀವಿ. ಇಲ್ಲಿ ಫೀಮೇಲ್ಸಲ್ಲಿ ಎರಡು ಬೇರೆ ಬೇರೆ ಥರದ ಸೆಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಇನ್ ಬರ್ಡ್ಸ್ ವಿ ಕಾಲ್ಟ್ ಆಸ್ ಫೀಮೇಲ್ ಎಟಿರೋಝೈಗೋಸಿಟಿ. ಬರ್ಡ್ಸ್ ಒಳಗೆ ನಮಗೆ ಫೀಮೇಲ್ ಎಟಿರೋಝೈಗಸಿಟಿ ಸಿಗ್ತದೆ. ಡ್ರಾಸೋಫಿಲಾ, ಹ್ಯೂಮನ್ಸ್ ಮತ್ತು ಇನ್ಸೆಕ್ಟ್ಸಲ್ಲಿ ಮೇಲ್ ಜೈಗಸಿಟಿ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಯಾವ ಥರ ನಾವು ಜೈಗಸಿಟಿನ ಡಿಟರ್ಮೈನ್ ಮಾಡ್ತೀವಿ ಅನ್ನೋದನ್ನು ವಿ ವಿಲ್ ಸಿ ಇಯರ್. ಓಕೆ, ಮೆಕ್ಯಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ XO ಮೆಕ್ಯಾನಿಸಮ್ ಒಳಗೆ ಹಿಯರ್ ಮೇಲ್ ಈಸ್ ಎಟಿರೋಗ್ಯಾಮ್ಯಾಟಿಕ್ ಅಂತೀವಿ. ಎಟಿರೋಗ್ಯಾಮ್ಯಾಟಿಕ್ ಎದಕ್ಕೆ ಅಂತೀವಿ ಅಂದರೆ ಮೇಲಲ್ಲಿ 50% ಆಫ್ ದ ಗ್ಯಾಮೆಟ್ ವಿಲ್ ಹ್ಯಾವ್ ಎಕ್ಸ್ ಕ್ರೋಮೋಸೋಮ್, ರಿಮೈನಿಂಗ್ 50% ಆಫ್ ದ ಗ್ಯಾಮೆಟ್ಸ್ ವಿಲ್ ನಾಟ್ ಹ್ಯಾವ್ ಎಕ್ಸ್ ಕ್ರೋಮೋಸೋಮ್. ಅದಕ್ಕೆ ಎಕ್ಸ್ ಮತ್ತು ಓ 50% ಒಳಗೆ XO ಇದ್ದರೆ ಇನ್ನು 50% ಒಳಗೆ XX ಇದ್ದಾಗ ಮೇಲ್, XO ಇದ್ದಾಗ ಮೇಲ್, XX ಇದ್ದಾಗ ಫೀಮೇಲ್. ಮೇಲ್ ಕ್ಯಾನ್ ಪ್ರೊಡ್ಯೂಸ್ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್, 11 + X, 11 + 0. 11 + 0 ಮತ್ತು 11 + X ಫೀಮೇಲ್ದ ಗ್ಯಾಮೆಟ್ ಜೊತೆ ಕೂಡಿತಂದ್ರೆ ಏನಾಗ್ತದೆ, ಮೇಲ್ ಬರ್ತದೆ. 11 + X ಮತ್ತು 11 + X ಫೀಮೇಲ್ ಗ್ಯಾಮೆಟ್ ಜೊತೆ ಕೂಡಿದಾಗ 22 + X ಆದರೆ ಫೀಮೇಲ್ ಆರ್ಗ್ಯಾನಿಸಮ್ ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ಇಲ್ಲಿ ಸೆಕ್ಸ್ ಆಫ್ ದ ಬೇಬಿ, ಸೆಕ್ಸ್ ಆಫ್ ದ ಆಫ್ ಸ್ಪ್ರಿಂಗ್ ಈಸ್ ಡಿಟರ್ಮೈನ್ಡ್ ಬೈ ದ ಮೇಲ್. ಅದಕ್ಕೆ ನಾವು ಇನ್ಸೆಕ್ಟ್ ಗ್ರಾಸೋಪರಲ್ಲಿ ಮೇಲ್ ಎಟಿರೋಝೈಗೋಸಿಟಿ ಅಥವಾ ಎಟಿರೋಗ್ಯಾಮೆಟಿಕ್ ಸ್ಟ್ರಕ್ಚರ್ ಮೇಲಿರ್ತದೆ. ಸೊ ನಾನು ಹೇಳಿದ್ದೀನಿ, ಸೆಕ್ಸ್ ಡಿಟರ್ಮಿನೇಷನ್ ಯೂಶುವಲಿ ವಿ ಗೋಯಿಂಗ್ ಟು ಸೇ ಹ್ಯಾವ್ ಅ ಮೇಲ್ ಎಟಿರೋಝೈಗೋಸಿಟಿ ಅಥವಾ ಮೇಲ್ ಎಟಿರೋಗ್ಯಾಮೆಟಿಕ್ ಸ್ಟ್ರಕ್ಚರ್ ಆ್ಯಂಡ್ ಫಿಮೇಲ್ ಎಟಿರೋಗ್ಯಾಮೆಟಿಕ್ ಸ್ಟ್ರಕ್ಚರ್ ಅಂತೀವಿ. ಇಲ್ಲಿ ಎಟಿರೋ ಅಂದರೆ ಬೇರೆ ಬೇರೆ ಥರದ ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಮೇಲ್ ಅದನ್ನು, ಫಿಮೇಲ್ ಅದನ್ನು. ಇಲ್ಲಿ ಮೇಲ್ ಅದ, ಯಾಕಂದರೆ ಮೇಲೊಳಗೆ 50% ಸ್ಪರ್ಮ್ ಸೆಲ್ಸ್ ಯಾವ ಎಕ್ಸ್ ಕ್ರೋಮೋಸೋಮ್, ಇನ್ನು 50% ಒಳಗೆ ಓ ಇರ್ತದೆ. ದಟ್ ಈಸ್ ನೋ ಎನಿ ಎಕ್ಸ್ ಕ್ರೋಮೋಸೋಮ್. ಒನ್ ಕ್ರೋಮೋಸೋಮ್ ವಿಲ್ ಬಿ ಲೆಸ್ ಇನ್ ದ ಮೇಲ್. ಇಟ್ ಈಸ್ ಇನ್ ದ ಸೆನ್ಸ್ ವಾಟ್, ಒನ್ ಕ್ರೋಮೋಸೋಮ್ ವಿಲ್ ಬಿ ಲೆಸ್. ಇಲ್ಲಿ 23 ಇದ್ದರೆ ಮೇಲ್, 24 ಇದ್ದರೆ ಫೀಮೇಲ್. ಸ್ಟೂಡೆಂಟ್ಸ್, ಗ್ರಾಸ್ ಹಾಪರ್ ಒಳಗೆ 24 ಕ್ರೋಮೋಸೋಮ್ ಇದ್ದರೆ ಫೀಮೇಲ್, 23 chromosome ಇದ್ದರೆ ಮೇಲ್. This kind of sex determination what we will find in grasshopper, this is called as XX and XO mechanism. This is the first sex determination. First of all, what is sex determination students? ಹೆನ್ಕಿಂಗ್ ನೋಡ್ತಾನೆ ಏನು ಕ್ರೋಮೋಸೋಮ್. ನಮ್ಗೆ ಬೇಸಿಕಲಿ ನಾವು ಏನು ಸ್ಟಡಿ ಮಾಡಿದ್ದೀವಿ ಅಂದರೆ ನಮ್ಮ ಬಾಡಿ ಒಳಗೆ ಬೇಸಿಕಲಿ ಆಟೋಸೋಮ್ಸ್ ಇರ್ತವೆ ಮತ್ತು ಅಲೋಸೋಮ್ಸ್ ಇರ್ತವೆ. ಸೊ ನಮಗೆ ಆಟೋಸೋಮ್ ಸೊಮ್ಯಾಟಿಕ್ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿದರೆ ಅಲೋಸೋಮ್ಸ್ ಗ್ಯಾಮೆಟಿಕ್ ಕ್ಯಾರೆಕ್ಟರ್ ಅಥವಾ ಸೆಕ್ಸ್ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತವೆ. ಯಾವ ಥರ ಕಂಟ್ರೋಲ್ ಮಾಡುತ್ತೆ ಸೆಕ್ಸ್ ಕ್ಯಾರೆಕ್ಟರ್ ಅನ್ನೋದನ್ನು ಸೆಕ್ಸ್ ಕ್ರೋಮೋಸೋಮ್ ಪಾಸ್ ಆದಾಗ, ಅಂದರೆ XX ಬಂದರೆ ಫೀಮೇಲ್, XY ಬಂದರೆ ಮೇಲ್, ಅಂದರೆ Y ಕ್ರೋಮೋಸೋಮ್ ಮೇಲ್ಗಡೆ ಮೇಲ್ ಕ್ಯಾರೆಕ್ಟರ್ಸ್ ಅದಾವೆ. ಸೊ ಸೆಕ್ಸ್ನ ಏನು ಡಿಟರ್ಮೈನ್ ಮಾಡ್ತಾವ, ಅಲೋಸೋಮ್ಸ್ ಡಿಟರ್ಮೈನ್ ಮಾಡ್ತಾವ. ಅಲೋಸೋಮ್ಸ್ ಯಾವ ಥರ ಡಿಟರ್ಮೈನ್ ಮಾಡ್ತಾವಂದರೆ, ಒಂದು ಆರ್ಗ್ಯಾನಿಸಮ್ ಒಳಗೆ ಸೇಮ್ ಥರದ ಸೆಕ್ಸ್ ಕ್ರೋಮೋಸೋಮ್ ಅದಾವ, ಬೇರೆ ಬೇರೆ ಥರದ ಕ್ರೋಮೋಸೋಮ್ಸ್ ಅದಾವ. ಸೇಮ್ ಥರದ ಸೆಕ್ಸ್ ಕ್ರೋಮೋಸೋಮ್ ಇದ್ದರೆ ಒಮೋಗ್ಯಾಮ್ಯಾಟಿಕ್ ಅಂತೀವಿ, ಬೇರೆ ಬೇರೆ ಥರದ ಸೆಕ್ಸ್ ಕ್ರೋಮೋಸೋಮ್ಸ್ ಇದ್ದರೆ ಎಟಿರೋಗ್ಯಾಮ್ಯಾಟಿಕ್ ಅಂತೀವಿ. ಹೆಟಿರೋಗ್ಯಾಮ್ಯಾಟಿಕ್, ಇಲ್ಲಿ ಮೇಲ್ ಹೆಟಿರೋಗ್ಯಾಮ್ಯಾಟಿಕ್ ಇದ್ದರೆ ಮೇಲ್ ಈಸ್ ಗೋಯಿಂಗ್ ಟು ಡಿಸೈಡ್ ದ ಸೆಕ್ಸ್ ಆಫ್ ದ ಆರ್ಗ್ಯಾನಿಸಮ್. ಫಿಮೇಲ್ ಎಟಿರೋಗ್ಯಾಮ್ಯಾಟಿಕ್ ಇದ್ದರೆ ಫಿಮೇಲ್ ಈಸ್ ಗೋಯಿಂಗ್ ಟು ಡಿಟರ್ಮೈನ್. ಇಲ್ಲಿ ಮೇಲ್ ಎಟಿರೋಗ್ಯಾಮ್ಯಾಟಿಕ್ ಅದ XO ಮೆಕ್ಯಾನಿಸಮ್ ಒಳಗೆ. ಸೊ ಎಕ್ಸಾಂಪಲ್ ಫಾರ್ ದ XO ಮೆಕ್ಯಾನಿಸಮ್ ಅಂದರೆ ಇನ್ಸೆಕ್ಟ್ಸ್ such as grasshopper. Many insects are example for the male heterogamy. Sex determination type is XO. ಅದೇ ಥರ ನಾವು ಗ್ರಾಸ್ ಹಾಪರ್ ಅಥವಾ ಹ್ಯೂಮನ್ಸಲ್ಲೂ ನೋಡಿದಾಗೂ ಕೂಡ
ಮೇಲ್ ಹೆಟಿರೋಗೇಮಿನೇ ಅದ ಸ್ಟೂಡೆಂಟ್ಸ್, ಬಿಕಾಸ್ ಮೇಲ್ ಈಸ್ ಹೆಟಿರೋಗ್ಯಾಮೆಟಿಕ್ ವೇರ್ ಹ್ಯಾಸ್ ಅ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್. Extremely sorry students, two different types of chromosomes are present, that is X, Y. ಅದೇ ಥರ ಫಿಮೇಲ್ ಈಸ್ ಹೋಮೋಗೆಮೆಟಿಕ್ ಅದ, ಇಟ್ ಹ್ಯಾಸ್ ಓನ್ಲಿ XX. ಸೊ ಮೇಲಲ್ಲಿ XY ಇರೋದ್ರಿಂದ ಮೇಲ್ ಕ್ಯಾನ್ ಫಾರ್ಮ್ ಟೂ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್. ಇಲ್ಲಿ ಗ್ರಾಸ್ ಓಪರಲ್ಲೂ ಕೂಡ ಮೇಲ್ ಕ್ಯಾನ್ ಫಾರ್ಮ್ ಟೂ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ಆ್ಯಂಡ್ ಮೇಲ್ ಈಸ್ ಗೋಯಿಂಗ್ ಟು ಡಿಸೈಡ್ ದ sex of the baby. So we can say it as male heterogamy, students. XY mechanism is male heterogamy. Example, human ಮತ್ತು Drosophila both are example for the XX and XY mechanism, students. The next what we have is sex determination by the mechanism what we call it as ZW mechanism. ಇಲ್ಲಿ ZW ಅಂದರೆ ZZ is male, ಇಲ್ಲಿ ಮೇಲ್ ಹೋಮೋಗೆಮ್ಯಾಟಿಕ್ ಅದ, ಮೇಲ್ ಪ್ರೊಡ್ಯೂಸಸ್ ಓನ್ಲಿ ಒನ್ ಟೈಪ್ ಆಫ್ ಸ್ಪರ್ಮ್ ಸೆಲ್ ಕಂಟೈನಿಂಗ್ Z ಕ್ರೋಮೋಸೋಮ್. ಆದರೆ ಫೀಮೇಲ್ ಹೆಟಿರೋಗೆಮ್ಯಾಟಿಕ್ ಇದ್ದು ಫೀಮೇಲ್ ಈಸ್ ಗೋಯಿಂಗ್ ಟು ಫಾರ್ಮ್ ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್. 50% ಆಫ್ ದ ಎಗ್ ಸೆಲ್ ವಿಲ್ ಹ್ಯಾವ್ Z ಕ್ರೋಮೋಸೋಮ್, ರಿಮೈನಿಂಗ್ 50% ವಿಲ್ ಹ್ಯಾವ್ W ಕ್ರೋಮೋಸೋಮ್. Z ಕ್ರೋಮೋಸೋಮ್ ಇರ್ತಕ್ಕಂಥ ಸ್ಪರ್ಮ್ ಸೆಲ್ Z ಕ್ರೋಮೋಸೋಮ್ ಇರ್ತಕ್ಕಂಥ ಎಗ್ಗಿಗೆ ಬೈಂಡ್ ಆದರೆ ಮೇಲ್ ಬರ್ತದೆ, ಬಿಕಾಸ್ ZZ ಈಸ್ ಮೇಲ್. Z ಆ್ಯಂಡ್ W ಫ್ಯೂಸ್ ಆದರೆ ಫಿಮೇಲ್ ಬರ್ತದೆ. ಸೊ ಇಲ್ಲಿ ಫಿಮೇಲ್ ಈಸ್ ಗೋಯಿಂಗ್ ಟು ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಬೇಬಿ. Z ಮೆಕ್ಯಾನಿಸಮ್ ವಿ ಕಾಲ್ ಇಟ್ ಆಸ್ ಫಿಮೇಲ್ ಹೆಟಿರೋಗ್ಯಾಮಿ. ಎಕ್ಸಾಂಪಲ್ ಫಾರ್ ದ ಫಿಮೇಲ್ ಹೆಟಿರೋಗ್ಯಾಮಿ ಅಂದರೆ ಬರ್ಡ್ಸ್. ಸೊ ಬರ್ಡ್ಸ್ ಅಲ್ಲಿ ಮೇನ್ಲಿ ಇನ್ ದ ಚಿಕನ್ಸ್ ವಾಟ್ ವಿ ಗೋಯಿಂಗ್ ಟು ಸಿ ಇಸ್ ಸೆಕ್ಸ್ ಆಫ್ ದ ಆಫ್ ಸ್ಪ್ರಿಂಗ್ಸ್ ಈಸ್ ಡಿಟರ್ಮೈನ್ಡ್ ಬೈ ಫಿಮೇಲ್, ನಾಟ್ ಮೇಲ್. ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಫಿಮೇಲ್ ಹೆಟಿರೋಗ್ಯಾಮಿ ಅಂದಾಗ ಯು ಕ್ಯಾನ್ ಗಿವ್ what? Birds as the example, students. Illi if you go with the XY mechanism athwa XO mechanism andag what we have is we have the male heterogamy. ZZ and ZW mechanism is female heterogamy. Here they have given XO and XY mechanism show male heterogamety and ZW mechanism shows female heterogamety. So this is what sex determination, students. Multiple of the time they are asked questions in MCQ as well as in theory about the sex determination. ಸೆಕ್ಸ್ ಡಿಟರ್ಮಿನೇಷನ್ ಅಂದಾಗ ನಿಮಗೆ ಅಟೋಸೋಮ್ ಕ್ರೋಮೋಸೋಮ್ ಅಂದರೆ ಏನು, ಅಲೋಸೋಮ್ ಕ್ರೋಮೋಸೋಮ್ ಅಂದರೆ ಏನು. ಅಟೋಸೋಮ್ ಅಂದರೆ ಸೊಮ್ಯಾಟಿಕ್ ಕ್ಯಾರೆಕ್ಟರ್, ಅಲೋಸೋಮ್ ಅಂದರೆ ಗ್ಯಾಮೆಟಿಕ್ ಕ್ಯಾರೆಕ್ಟರ್. ನಮ್ಮ ಬಾಡಿ ಒಳಗೆ ಎಷ್ಟು ಕ್ರೋಮೋಸೋಮ್ ಇರ್ತವೆ? 46 ಕ್ರೋಮೋಸೋಮ್ಸ್ ಅಥವಾ 23 ಪೇರ್ ಅಂತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಫಸ್ಟ್ ಪೇರ್ ಅದ, ಈ ಫಸ್ಟ್ ಪೇರ್ ಓಮೋಲೋಗಸ್ ಕ್ರೋಮೋಸೋಮ್. ಓಮೋಲೋಗಸ್ ಅಂದರೆ ಈ ಫಸ್ಟ್ ಪೇರ್ ಒಳಗೆ ಒಂದು ಪಾರ್ಟು ಫಾದರಿಂದ ಬರುತ್ತೆ, ಪೇರೆಂಟಲ್ ಅಂತೀವಿ. ಇನ್ನೊಂದು ಪಾರ್ಟ್ ಮದರಿಂದ ಬರುತ್ತೆ, ಪ್ಯಾಟರ್ನಲ್ ಆ್ಯಂಡ್ ಮ್ಯಾಟರ್ನಲ್. ಕ್ರೋಮ್ಯಾಟಿಡ್ ಹೆಪ್ಲಾಯ್ಡ್ ಅಂದರೆ ಸ್ಪರ್ಮಿಂದ ಒಂದು, ಎಗ್ಗಿಂದ ಒಂದು ಬಂದು ಎರಡು ಫ್ಯೂಸ್ ಆಗಿ ಪೇರ್ ಆಗ್ತವೆ. ಫಸ್ಟ್ ಪೇರ್, ಸೆಕೆಂಡ್ ಪೇರ್, ಥರ್ಡ್ ಪೇರ್. ಈ ಥರ 23 ಫ್ರಮ್ ದ ಸ್ಪರ್ಮ್, 23 ಫ್ರಮ್ ದ ಎಗ್ ವಿಲ್ ಫ್ಯೂಸ್ ಟುಗೆದರ್ ಆ್ಯಂಡ್ ಫಾರ್ಮ್ ದ ನೆಕ್ಸ್ಟ್ ಆರ್ಗನಿಸಮ್. So autosomes will control somatic character and the allosomes will control gametic character ಅಥವಾ sex character. Henking studied the sex determination in insects where he found 50% insects will have ಎದಕ್ಕೆ 50% ಇಲ್ಲ ನೋಡ್ರಿ. ದಿಸ್ ಇಸ್ ಎಕ್ಸಾಂಪಲ್. 50% ಇನ್ಸೆಕ್ಟ್ಸ್ ಮೇಲ್ ಒಳಗೆ ಸ್ಪರ್ಮ್ಸ್ ಒಳಗೆ ಎಕ್ಸ್ ಕ್ರೋಮೋಸೋಮ್ ಇರ್ತದೆ, ಇನ್ನು 50% ಒಳಗೆ ಎಕ್ಸ್ ಕ್ರೋಮೋಸೋಮ್ ಇರೋದಿಲ್ಲ. ಎಕ್ಸ್ ಕ್ರೋಮೋಸೋಮ್ ಇದ್ದಿರ್ತಕ್ಕಂಥ ಸ್ಪರ್ಮ್ಸ್ ಒಳಗೆ ಎಕ್ಸ್ ಬಾಡಿ ಅಂತಾನೆ, ಅದಕ್ಕೆ ನಾವು ಲೇಟರ್ ವಿ ಕಾಲ್ಡ್ ಇಟ್ ಆಸ್ ಎ ಎಕ್ಸ್ ಕ್ರೋಮೋಸೋಮ್. ಓಕೆ, ಸೊ ಸೆಕ್ಸ್ ಡಿಟರ್ಮಿನೇಷನ್ ಇನ್ ದ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಆಫ್ 3 ಬೇಸಿಕ್ ಟೈಪ್ಸ್ ಇಲ್ಲಿ ಕೊಟ್ಟಿರೋದು. ದರ್ ಮಲ್ಟಿಪಲ್ ಟೈಪ್ಸ್. ಹ್ಯಾಪ್ಲೋಡಿಪ್ಲಾಂಟಿಕ್ ಇನ್ ದ ಹನಿಬಿ ಆಲ್ಸೋ ವಿ ವಿಲ್ ಡಿಸ್ಕಸ್ ಫರ್ದರ್ ಲೇಟರ್. ಇಲ್ಲೇನದೆ ಮೆಕ್ಯಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. XO ಅಂದಾಗ ಮೇಲ್ ಹೆಟಿರೋಗ್ಯಾಮಿ, XY ಅಂದಾಗ ಕೂಡ ಮೇಲ್ ಹೆಟಿರೋಗ್ಯಾಮಿ. ಎಕ್ಸಾಂಪಲ್ ಫಾರ್ ದ XO ಇನ್ಸೆಕ್ಟ್ಸ್ ಬರ್ತವ. XY ಅಂದರೆ ಡ್ರಾಸೋಫಿಲಾ ಆ್ಯಂಡ್ ಹ್ಯೂಮನ್ಸ್. ZW ಅಂದಾಗ ವಿ ಹ್ಯಾವ್ ದಿ ಬರ್ಡ್ಸ್. ಸೊ ZW ಈಸ್ ದ ಫಿಮೇಲ್ ಹೆಟಿರೋಗ್ಯಾಮಿ. ದೀಸ್ ಟು ಆರ್ ಮೇಲ್ ಹೆಟಿರೋಗ್ಯಾಮಿ, ಸ್ಟೂಡೆಂಟ್ಸ್. So sex determination in humans kuda you can find here the human have a 23 pairs as I already said. Male X ಕೊಟ್ಟನಂದರೆ ಫಿಮೇಲ್ ಆಗಿ ಫಾರ್ಮ್ ಆಗ್ತದೆ. ಮೇಲ್ Y ಕ್ರೋಮೋಸೋಮ್ ಇರತಕ್ಕಂಥ ಸ್ಪರ್ಮ್ ಜೊತೆ ಫರ್ಟಿಲೈಸ್ ಆದರೆ ವಿ ಗೋಯಿಂಗ್ ಟು ಸಿ ಸನ್. ದಿಸ್ ಇಸ್ ವಾಟ್ ವಿ ಕಾಲ್ ದ ಸೆಕ್ಸ್ ಡಿಟರ್ಮಿನೇಷನ್. 22 ಆಟೋಸೋಮ್ಸ್ ಪ್ಲಸ್ ಎಕ್ಸ್ ಕ್ರೋಮೋಸೋಮ್.
and 22 autosome plus Y chromosome. Male can produce two different types of gametes. ಎದಕ್ಕೆ ಮೇಲಲ್ಲಿ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಬರ್ತಾವಂದರೆ ಬಿಕಾಸ್ ಮೇಲ್ ಈಸ್ ಹೆಮಿಝೈಗಸ್. ಹೆಮಿಝೈಗಸ್ ಅಂದರೆ ಆಫ್ ಒಂದು ಎಕ್ಸ್ ಕ್ರೋಮೋಸೋಮ್ ಅದ, ಒಂದು ವೈ ಕ್ರೋಮೋಸೋಮ್ ಅದ. ಇಲ್ಲಿ ಕಂಪ್ಲೀಟ್ ಝೈಗಸ್ ಅದ ನೋಡ್ರಿ, 2 ಎಕ್ಸ್ ಕ್ರೋಮೋಸೋಮ್. ಇಲ್ಲಿ ಆಫ್ ಅಂದರೆ ಒಂದು ಎಕ್ಸ್ ಕ್ರೋಮೋಸೋಮ್, ಒಂದು ವೈ ಕ್ರೋಮೋಸೋಮ್ ಇರೋದ್ರಿಂದ ಮೇಲ್ನ ನಾವು ಹೆಮಿಝೈಗಸ್ ಅಂತೀವಿ. ಡ್ಯೂ ಟು ಮೇಲ್ ಹೆಮಿಝೈಗಸಿಟಿ, ಮೇಲ್ ಈಸ್ ಗೋಯಿಂಗ್ ಟು ಡಿಟರ್ಮೈನ್ ದ ಸೆಕ್ಸ್ ಇನ್ humans students. A pair of X chromosome is present in female and one X and one Y is present in the male. So in humans, male is going to determine the sex of the offsprings, not female. So during spermatogenesis, male produce two types of gametes, 50% with the X chromosome and 50% with the Y chromosome. Female produce only ovum with the X chromosome. So there is an equal probability of fertilization of ovum with the sperm carrying either X or Y. ಇಲ್ಲಿ probability wise question ಕೊಡ್ತಾರೆ ಕೂಡ. So when the couple get married, what is the chance of having the male baby or female baby by the first delivery? 50%. 50% chance of having a male baby, 50% of chance of having female baby, because the male will produces 50% of the sperm cells with the X chromosome and 50% of the sperms with the Y chromosome. So the probability of having male or female always 50% ಇರ್ತದೆ ನೋಡ್ರಿ. Probability of having a male or female baby will be always 50% students. This is what I'm telling about sex determination in Honeybee. Very interesting future. Honeybee ಒಳಗೆ ಸೋಷಿಯಲ್ ಬಿಹೇವಿಯರ್ ಇದೆ, ಅಥವಾ ವಾಟ್ ವಿ ಕಾಲ್ ಇಟ್ ಆಸ್ ಇಟ್ ಈಸ್ ಗೋಯಿಂಗ್ ಟು ಶೋ ದ ಡಿವಿಷನ್ ಆಫ್ ಲೇಬರ್. ಡಿವಿಷನ್ ಆಫ್ ಲೇಬರ್ ಅಂದರೆ ಏನು ಸ್ಟೂಡೆಂಟ್ಸ್? ಯೂಶ್ವಲಿ ಹನಿಬಿಯಲ್ಲಿ ವಿ ಗೋಯಿಂಗ್ ಟು ಹ್ಯಾವ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಮೊದಲನೇದು ಕ್ವೀನ್, ಎರಡನೇದು ಡ್ರೋನ್, ಮೂರನೇದು ವರ್ಕರ್. ಸೊ ಈ 3 ಜನದಲ್ಲ, ಮೇನ್ಲಿ queen is a dominant. Queen is going to be only one single where it is producing all the eggs, and it is the what going to feed on the royal jelly in the honeybees. Okay, so queen ಏನಿರುತ್ತೆ sexually fertile ಇರ್ತದೆ. ಡ್ರೋನ್ ಕೂಡ what we have is sexually fertile, but workers are sexually not fertile. So it is based on the number of sets of chromosomes an individual receive. Fertilized eggs develops as a female queen. Unfertilized eggs develops as a male drone. It is called as parthenogenesis. Mainly ಈ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ ಒಳಗೆ 32 ಕ್ರೋಮೋಸೋಮ್ಸ್ ಇರ್ತಾವ. ಫೀಮೇಲ್ ಲೇ ಮಾಡೋ ಎಗ್ಗುಗಳೇನದಲ್ಲ, ಈ ಎಗ್ಗುಗಳು ಒಳಗಡೆ ಯಾವ ಎಗ್ಗುಗಳು ಅನ್ಫರ್ಟಿಲೈಸ್ ಆಗಿ ಪಾರ್ಥೆನೋಜೆನೆಟಿಕಲಿ ಡೆವಲಪ್ ಆದರೆ ಡ್ರಾನ್ಸ್ ಬರ್ತವೆ. ಎಗ್ ಫರ್ಟಿಲೈಸ್ ಆಗಿ ಡ್ರಾನ್ದ ಸ್ಪರ್ಮ್ ಜೊತೆ ಫ್ಯೂಸ್ ಆಯಿತು ಅಂದರೆ ವರ್ಕರ್ಸ್ ಬರ್ತಾವ. ವರ್ಕರ್ಸ್ ಡಿಪ್ಲಾಯ್ಡ್ ಇರ್ತಾವ ಅಂದರೆ 32 ಕ್ರೋಮೋಸೋಮ್ಸ್ ಇರ್ತದ. ವೆರಾಸ್ ಈ ವರ್ಕರ್ಸ್ ಆರ್ ಡಿಪ್ಲಾಯ್ಡ್, ಯಾಕಂದರೆ ಫರ್ಟಿಲೈಸೇಷನ್ ಆಗಿ ಬಂದಿರೋದು. ಕ್ವೀನ್ ಕೂಡ ಡಿಪ್ಲಾಯ್ಡ್ ಇರ್ತದೆ. ಒಂದು ವೇಳೆ ಡ್ರಾನ್ ಮಾತ್ರ ಹ್ಯಾಪ್ಲಾಯ್ಡ್ ಇರ್ತದೆ. ಡ್ರಾನ್ ಎದಕ್ಕೆ ಹ್ಯಾಪ್ಲಾಯ್ಡ್ ಇರ್ತದಂದರೆ ಡ್ರಾನ್ ಈಸ್ ಡೈರೆಕ್ಟ್ಲಿ ಡೆವಲಪ್ಡ್ ಬೈ ಪಾರ್ಥೆನೋಜೆನೆಸಿಸ್. ಸೊ ಕೆಲವು ಆರ್ಗ್ಯಾನಿಸಮ್ಸು ಹ್ಯಾಪ್ಲಾಯ್ಡ್ ಇರ್ತವೆ, ಕೆಲವು ಆರ್ಗ್ಯಾನಿಸಮ್ಸು ಡಿಪ್ಲಾಯ್ಡ್. ಇಲ್ಲ ನೋಡ್ರಿ, ಹ್ಯಾಪ್ಲಾಯ್ಡ್ ಡ್ರಾನ್ ಎಪ್ಲಾಯ್ಡ್ ಅದ ಮತ್ತು ವರ್ಕರ್ಸ್ ಡಿಪ್ಲಾಯ್ಡ್ ಅದಾವ. ಈ ಥರದ ಸೆಕ್ಸ್ ಡಿಟರ್ಮಿನೇಷನ್ಗೆ ನಾವು ಹ್ಯಾಪ್ಲೋ ಡಿಪ್ಲಾಂಟಿಕ್ ಸೆಕ್ಸ್ ಡಿಟರ್ಮಿನೇಷನ್ ಅಂತೀವಿ. ಹ್ಯಾಪ್ಲೋ ಡಿಪ್ಲಾಂಟಿಕ್ ಅಂದರೆ ಹ್ಯಾಪ್ಲಾಯ್ಡ್ ಡ್ರೋನ್ಸ್ನ ಇರ್ತವೆ, ಡಿಪ್ಲಾಯ್ಡ್ ವರ್ಕರ್ಸ್ ಮತ್ತು ಕ್ವೀನ್ಸ್ ಇರ್ತವೆ. ಯಾವ ಡಿಪ್ಲಾಯ್ಡ್ ಇರ್ತವ ಅವು ವರ್ಕರ್ಸ್ ಆಗಿ ಡೆವಲಪ್ ಆಗ್ತವೆ. ಯಾವ ಡಿಪ್ಲಾಯ್ಡ್ ಇರ್ತವ ಅವು ಸೆಕ್ಷುವಲಿ ಫರ್ಟಿಲೈಸೇಷನ್ ಆಗಿಬಿಟ್ಟು ಡೆವಲಪ್ ಆಗಿರ್ತವೆ. ಯಾವ ಹ್ಯಾಪ್ಲಾಯ್ಡ್ ಇರ್ತವ ಅವು ಪಾರ್ಥೆನೋಜೆನೆಸಿಸ್. ವಾಟ್ ಈಸ್ ಪಾರ್ಥೆನೋಜೆನೆಸಿಸ್? ಯು ನೋ ವೆರಿ ವೆಲ್. ಪಾರ್ಥೆನೋಜೆನೆಸಿಸ್ ಅಂದರೆ ಡೆವಲಪ್ಮೆಂಟ್ ಆಫ್ ದ ಯಂಗ್ ಒನ್ ವಿತೌಟ್ ದ ಫರ್ಟಿಲೈಸೇಷನ್. ಇಲ್ಲಿ ಯೂಶ್ವಲಿ ವಿ ಗೋನ್ ಸಿ ಇನ್ ಪ್ಲಾಂಟ್ಸ್. ಎನಿಮಲ್ಸಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹನಿಬೀಸ್ ಆ್ಯಂಡ್ ಲಿಸಾರ್ಡ್ಸ್ ವಿಲ್ ಕಮ್. ಗಾರ್ಡನ್ ಲಿಸಾರ್ಡ್ ಆ್ಯಂಡ್ ಹನಿಬೀಸ್ ಪಾರ್ಥೆನೋಜೆನೆಟಿಕಲಿನೂ ಡೆವಲಪ್ ಆಗ್ತದೆ, ಫರ್ಟಿಲೈಸ್ ಆಗಿನೂ ಡೆವಲಪ್ ಆಗ್ತದೆ. ಯಾವ ಫರ್ಟಿಲೈಸ್ ಆಗಿ ಡೆವಲಪ್ ಆಗ್ತಾವ ಅವು ಡಿಪ್ಲಾಯ್ಡ್ ಇರ್ತವೆ.
ಆ ಡಿಪ್ಲಾಯ್ಡ್ ಆರ್ಗನಿಸಮ್ಸ್ ಎಕ್ಸಾಂಪಲ್ ಅಂದರೆ ಕ್ವೀನ್ ಮತ್ತು ವರ್ಕರ್ಸ್ ಬರ್ತಾವ ಸ್ಟೂಡೆಂಟ್ಸ್. ಯಾವ ಅನ್ಫರ್ಟಿಲೈಸ್ ಆಗಿ ಡೈರೆಕ್ಟ್ಲಿ ಪಾರ್ಥೆನೋಜೆನೆಸಿಸ್ ಆಗಿ ಡೆವಲಪ್ ಆಗ್ತವೆ ಅವು ಹ್ಯಾಪ್ಲಾಯ್ಡ್ ಇರ್ತಾವ. ಹ್ಯಾಪ್ಲಾಯ್ಡ್ ಆರ್ಗನಿಸಮ್ಸ್ನ ನಾವು ಡ್ರೋನ್ಸ್ ಅಂತೀವಿ. ಡ್ರೋನ್ಸ್ ವಿಲ್ ಬಿ ಸೆಕ್ಷುಲಿ ಫರ್ಟೈಲ್. ಡ್ರೋನ್ಸ್ ಸೆಕ್ಷುಲಿ ಫರ್ಟೈಲ್ ಇರ್ತಾವ, ವರ್ಕರ್ಸ್ ನಾನ್ ಫರ್ಟೈಲ್ ಇರ್ತಾವ, ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಒಳಗೆ ಇನ್ವಾಲ್ವ್ ಆಗಲ್ಲ. ವರ್ಕರ್ಸ್ ಕೆಲಸ ಅಂದರೆ ದೇ ಹ್ಯಾವ್ ಟು ಬಿಲ್ಡ್ ದಿ ಹನಿ ಹೈವ್ ಆ್ಯಂಡ್ ದೇ ಹ್ಯಾವ್ ಟು ಗೆಟ್ ದ ವಾಟ್ ವಿ ಕಾಲ್ಟ್ ಆಸ್ ನೆಕ್ಟರ್ ಆ್ಯಂಡ್ ಹನಿ ಫ್ರಮ್ ದ ಫ್ಲವರ್ಸ್. ವರ್ಕರ್ಸ್ ಅಂದರೆ ಬರೀ ಕೆಲಸ ಮಾಡ್ತಿರ್ತಾವೆ. ಇಲ್ಲಿ ಡ್ರೋನ್ಸ್ ಫೀಮೇಲ್ ಕ್ವೀನ್ ಜೊತೆ ಸೆಕ್ಷುವಲ್ ಫರ್ಟಿಲೈಸೇಷನಲ್ಲಿ ಇನ್ವಾಲ್ವ್ ಆಗ್ತವೆ. ಡ್ರಾನ್ಸ್ ಹೆಪ್ಲಾಯ್ಡ್ ಇದ್ದರೂ ಕೂಡ ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡ್ತಾವೆ ನೋಡ್ರಿ. ಸೊ ಡ್ರಾನ್ಸ್ ಮೇಲ್ 16 ಕ್ರೋಮೋಸೋಮ್ ಇದ್ದರೂ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ತವೆ. ಯಾವ ಥರ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ತವೆ ಅಂದರೆ ಮೈಟಾಟಿಕಲಿ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ತವೆ. ವೆರಾಸ್ ಕ್ವೀನ್ ದೇ ಗೋಯಿಂಗ್ ಟು ಪ್ರೊಡ್ಯೂಸ್ ಗ್ಯಾಮೆಟ್ ಎಗ್ ಸೆಲ್ಸ್ ಬೈ ಮಿಯೋಸಿಸ್. ಕ್ವೀನು ಮಿಯೋಸಿಸ್ ಆಗಿ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ತವೆ. ಡ್ರಾನ್ಸ್ ಮೈಟೋಸಿಸಿಂದ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ತವೆ. ಯಾವಾಗ ಸ್ಪರ್ಮ್ ಆ್ಯಂಡ್ ಓವಮ್ ಫರ್ಟಿಲೈಸ್ ಆದರೆ ಡಿಪ್ಲಾಯ್ಡ್ ವರ್ಕರ್ಸ್ ಬರ್ತವೆ. ಡಿಪ್ಲಾಯ್ಡ್ ವರ್ಕರ್ಸ್ ಸ್ಟೆರೈಲ್ ಇರ್ತವ. ಇವು ರಿಪ್ರೊಡಕ್ಷನ್ ಮಾಡೋದಿಲ್ಲ, ಬರೀ ಹನಿ ಹೈವ್ ಒಳಗೆ ಕೆಲಸ ಮಾತ್ರ ಮಾಡ್ತವೆ. ಯಾವ ಕೆಲಸ ಅಂದರೆ ಬಿಲ್ಡಿಂಗ್ ದ ಹನಿ ಹೈವ್ ಆ್ಯಂಡ್ ಗೆಟ್ಟಿಂಗ್ ದ ಹನಿ ಅಂತ ಕೆಲಸ ಮಾಡ್ತಿರ್ತಾವೆ, ಅದಕ್ಕೆ ವರ್ಕರ್ಸ್ ಅಂತಾರೆ. ಡ್ರಾನ್ಸ್ ಏನದವ ದೇ ಆರ್ ಇನ್ವಾಲ್ವ್ಡ್ ಇನ್ ರಿಪ್ರೊಡಕ್ಷನ್. ಡ್ರಾನ್ಸ್ ಯಾವ ಥರ ಡೆವಲಪ್ ಆಗ್ತವಂದರೆ ಎಗ್ ಕ್ವೀನ್ ಪ್ರೊಡ್ಯೂಸ್ ಮಾಡಿರೋ ಎಗ್ಗಲ್ಲಿ 50% ಫರ್ಟಿಲೈಸೇಷನ್ ಆದರೆ ಇನ್ನೂ 50% ವಿತೌಟ್ ಫರ್ಟಿಲೈಸೇಷನ್ ಪಾರ್ಥೆನೋಜೆನೆಟಿಕಲಿ ಡೆವಲಪ್ ಆಗ್ತದೆ. ಯಾವ ಎಗ್ಸು ವಿತೌಟ್ ಫರ್ಟಿಲೈಸೇಷನ್ ಪಾರ್ಥೆನೋಜೆನೆಟಿಕಲಿ ಡೆವಲಪ್ ಆಗ್ತಾವ ಅವು ಮೇಲಾಗಿ ಡೆವಲಪ್ ಆಗ್ತವೆ. ಯಾವ ಮೇಲ್ ಡ್ರಾನ್ಸ್ ಆಗಿ ಡೆವಲಪ್ ಆಗ್ತವೆ. ಯಾವ ವರ್ಕರ್ಸು ಫರ್ಟಿಲೈಸೇಷನ್ ಆಗ್ತವ ಅವು ಫಿಮೇಲ್ ಆಗಿ ಡೆವಲಪ್ ಆಗ್ತವ, ಅವು ವರ್ಕರ್ಸ್ ಇರ್ತವೆ ಸ್ಟೂಡೆಂಟ್ಸ್. ಆಮೇಲೆ ಸ್ಟೆರೈಲ್ ಇರ್ತವೆ. ಈ ಥರದ ಸೆಕ್ಸ್ ಡಿಟರ್ಮಿನೇಷನ್ನ ನಾವು ಹ್ಯಾಪ್ಲೋಡಿಪ್ಲಾಂಟಿಕ್ ಸೆಕ್ಸ್ ಡಿಟರ್ಮಿನೇಷನ್ ಅಂತೀವಿ. ದಿಸ್ ಕೈಂಡ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ವಿ ಗೋಯಿಂಗ್ ಟು ಸಿ ಇನ್ honeybees. So therefore the females are diploid 32 and males are haploid, that is 16. This is called as haplodiploid sex determination system. In this system the males produce sperms by mitosis. They do not have father, thus cannot have sons. Very interesting note ರೀ. ಇಲ್ಲಿ ಪಾರ್ಥಿನೋಜೆನೆಟಿಕಲಿ ಅಂದರೆ ಎಗ್ಸಿಂದನೇ ಡೈರೆಕ್ಟಾಗಿ ಡ್ರೋನ್ ಮೇಲ್ ಡೆವಲಪ್ ಆಗೋದ್ರಿಂದ ಈ ಡ್ರಾನ್ಸ್ ಫಾರ್ಮ್ ಆಗಬೇಕಂದ್ರೆ ಫಾದರ್ಸ್ ಬೇಕಿಲ್ಲ. ಅದೇ ಥರ ವಾಟ್ ದೇ ಕ್ಯಾನ್ ಬಟ್ ದೇ ಹ್ಯಾವ್ ಗ್ರ್ಯಾಂಡ್ ಫಾದರ್ ಅಂದರೆ ಫರ್ಟಿಲೈಸೇಷನ್ ಮಾಡೋದಕ್ಕೋಸ್ಕರ ಗ್ರ್ಯಾಂಡ್ ಫಾದರ್ ಇದರಿಂದ ಬಂದಿರುತ್ತಲ್ಲ. ಸೊ ದ ಕ್ವೀನ್ ಬರಬೇಕಂದ್ರೆ ಏನು ಫರ್ಟಿಲೈಸೇಷನ್ ಆಗಿರ್ತದಲ್ಲ, ಗ್ರ್ಯಾಂಡ್ ಫಾದರ್ ಇರುತ್ತೆ ಬಟ್ ಫಾದರ್ ಇರಲ್ಲ. ಕೆನಾಟ್ ಹ್ಯಾವ್ ಸನ್. They do not have father and thus cannot have sons, but have a grandfather and have grandson. This is complex. How exactly this is going to happen, I'll explain in next class, students. So at least this is an introduction to haplodiploidic type of sex determination in honeybees that we will discuss in next class. Today we discussed about sex determination. Sex determination, the three types, other example ಹೆಂಗಿರ್ತದೆ ಕಂಪ್ಲೀಟ್ ಆಗಿ ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ದಟ್ ಈಸ್ ದ ಅಸೈನ್ಮೆಂಟ್ ಕ್ವಶನ್. ಸೊ ದಿಸ್ ಈಸ್ ವಾಟ್ ಅಬೌಟ್ ಸೆಕ್ಸ್ ಡಿಟರ್ಮಿನೇಷನ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಟುಡೇ, ಆ್ಯಂಡ್ ಟುಮಾರೋ ವಿ ವಿಲ್ ಡಿಸ್ಕಸ್ ಫರ್ದರ್ ಅಬೌಟ್ ದ ಹ್ಯಾಪ್ಲೋಡಿಪ್ಲಾಂಟಿಕ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ honeybees. ನಿಮಗೆ ಐ ವಿಲ್ ಎಕ್ಸ್ಪ್ಲೇನ್ why they do not have father, thus cannot have son, but have grandfather and grandsons. That I will explain in the next class, students. Thank you.